ಅನಾವಶ್ಯಕ. ಭಕ್ತನು ಅನಾವಶ್ಯಕವಾಗಿ ಯಾರನ್ನೂ ದ್ವೇಷಿಸೋದಿಲ್ಲ, ಅನವಶ್ಯಕವಾದ ವಿಷಯಗಳಿಗೆ ಹೋಗೋದಿಲ್ಲ. ಒಂದು ನಾಯಿ ಇರುತ್ತೆ. ಬೇರೊಂದು ಊರಿನಿಂದ ಮತ್ತೊಂದು ನಾಯಿಯು ಈ ನಾಯಿಯನ್ನು ನೋಡಲು ಬಂತು. ದೊಡ್ಡ ಊರಿನಿಂದ ಬಂದ ನಾಯಿಯು ತನ್ನ ಸ್ನೇಹಿತನಿಗೆ ಹೇಳುತ್ತೆ, ನಾನು ಇರುವ ಊರು ಬಹಳ ದೊಡ್ಡದು, ಅಲ್ಲಿ ತಿರುಗಾಡಲು ಅನೇಕ ಸ್ಥಳಗಳಿವೆ, ತಿನ್ನಲು ಬಗೆ ಬಗೆಯ ಆಹಾರ ಪದಾರ್ಥಗಳೂ ಇವೆ. ಇಲ್ಲಿ ಬೇರೆ ಸ್ಥಳಗಳೂ ಇಲ್ಲ, ಬೇರೆ ಆಹಾರ ಪದಾರ್ಥಗಳೂ ಇಲ್ಲ. ಆದ್ದರಿಂದ ನೀನು ನನ್ನೊಂದಿಗೆ ಊರಿಗೆ ಬಾ, ಹೋಗೋಣ. ಅದು ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಆದ್ದರಿಂದ ಪ್ರತಿದಿನವೂ 15 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿದರೆ ಸಾಕು, 4 ದಿನಗಳಲ್ಲಿ ಊರನ್ನು ಸೇರುತ್ತೇವೆ ಅಂತ ಹೇಳುತ್ತೆ. 2 ನಾಯಿಗಳು ಪ್ರಯಾಣ ಪ್ರಾರಂಭಿಸಿದವು. 15 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿದವು. ಒಂದು ಊರು ಸಿಕ್ಕಿತು. ಅಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಮುಂದಿನ ಪ್ರಯಾಣ ಮಾಡೋಣ ಅಂತ ಅಂದ್ಕೊಂಡವು. ನಾಯಿಗಳಿಗೆ ಒಂದು ಸ್ವಭಾವವಿದೆ, ಅವು ಹೊಸ ನಾಯಿಗಳನ್ನು ಹತ್ತಿರ ಸೇರಿಸೋದಿಲ್ಲ. ಆದ್ದರಿಂದ ಆ ಊರಿನ ನಾಯಿಗಳು ಇವೆರಡನ್ನೂ ಅಲ್ಲಿರಲು ಬಿಡಲಿಲ್ಲ, ಓಡಿಸಿದವು. ಮತ್ತೆ 15 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿದವು. ಅಲ್ಲಿಯೂ ಬೇರೆ ನಾಯಿಗಳು ಅಲ್ಲಿಂದ ಓಡಿಸಿದವು. ಹೀಗೆ ಎಲ್ಲ ಊರುಗಳಿಂದಲೂ ನಾಯಿಗಳು ಇವೆರಡುಗಳನ್ನು ಓಡಿಸಿದವು. ಹೀಗೆ ಎಲ್ಲಿಯೂ ಇರಲಾಗದೆ ಕೇವಲ 2 ದಿನಗಳಲ್ಲಿ ತಲುಪಬೇಕಾದ ಊರನ್ನು ಸೇರಿದವು. ಇಲ್ಲಿ ನಾವು ಗಮನಿಸಬೇಕಾದ ಅಂಶ, 2 ನಾಯಿಗಳು ಬೇರೆಯ ನಾಯಿಗಳು ಓಡಿಸಿದಾಗ ಯಾವುದೇ ರೀತಿಯಲ್ಲಿ ವಿರೋಧಿಸಲಿಲ್ಲ. ತಲುಪಬೇಕಾದ ಗುರಿಯನ್ನು ಕಡಿಮೆ ಸಮಯದಲ್ಲಿ ಸೇರಿದವು. ಹೀಗೆ ನಮಗೂ ಜೀವನದ ಹಾದಿಯಲ್ಲಿ ಅನೇಕ ಅಡಚಣೆಗಳು ಉಂಟಾಗುತ್ತವೆ. ಆಗ ನಾವು ಸಹ ಅನವಶ್ಯಕವಾದ ವಿಷಯಗಳಿಗೆ ಹೋಗಬಾರದು.